ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 5ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರುವಂತಹ ದಿನ. ಈ ಪಂಚಮಿಯ ತಿಥಿ ಈ ದಿನ ರಾತ್ರಿ 9 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 2 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 41 ನಿಮಿಷದವರೆಗೆ ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 10 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 42 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6 ಗಂಟೆ 37 ನಿಮಿಷದಿಂದ ರಾತ್ರಿ 8 ಗಂಟೆ 23 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 14 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು ವಿಶೇಷವಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಈ ಚಗೋದಯದ ಲಾಭದ ಸಮಯ. ಹಾಗಾಗಿ ಪ್ರತಿನಿತ್ಯ ನೀವು ಈ ಸಮಯವನ್ನು ವ್ಯಾಪಾರಸ್ಥರು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 43 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ ಕಾರಣಕರನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ಈ ದಿನ ತುಂಬ ಒಳ್ಳೆಯ ದಿನ. ಇನ್ನು ಪತಿ ಪತ್ನಿಯರಿಗೆ, ಹೊಸದಾಗಿ ವಿವಾಹ ಆಗಿರುವಂಥವ್ರಿಗೂ ಕೂಡ ಈ ದಿನ ತುಂಬ ಆಕರ್ಷಣೀಯವಾಗಿರುವಂಥ ದಿನ ಆಗುತ್ತೆ. ಏಕೆಂದರೆ ಶುಕ್ರ ಈ ಪ್ರೀತಿಯನ್ನು ಆಕರ್ಷಣೆ ಮಾಡುವಂಥವನು. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯ ಗುಣಗಳು ಈ ದಿನ ಆಕರ್ಷಿಸಲ್ಪಡುವಂಥದ್ದು. ಇನ್ನು ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ ಈ ಶುಕ್ರನೇ ಕಾರಕ. ಹಾಗಾಗಿ
ಈ ದಿನ ಮನಸ್ಸಿಗೆ ಸಮಾಧಾನ ತರುವಂಥ, ಸಂತೋಷ ತರುವಂಥ ವಿದ್ಯಮಾನಗಳು ತುಂಬ ನಡೆಯುತ್ತೆ. ಅದರಲ್ಲೂ ಯಾರು ಸಂಗೀತ, ನೃತ್ಯ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿದ್ದೀರಿ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ಅತ್ಯುತ್ತಮವಾದಂಥ ಒಂದು ಸಮಯ. ಹಾಗೆ ನಾವು ಬಳಸುವಂಥ ವಾಹನ ಆಗಲಿ, ನಾವು ವಾಸ ಮಾಡುವಂಥ ಮನೆ ಆಗಲಿ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಮನೆ, ವಾಹನ, ಒಡವೆ, ವಸ್ತ್ರ ಇತ್ಯಾದಿಗಳನ್ನು ನಮಗೆ ಕರುಣಿಸುವಂಥವನು ಶುಕ್ರ. ಹಾಗಾಗಿ ಶುಕ್ರ ದೆಸೆ ಇದೆ ಅಂತ ಹೇಳಿದ್ರೆ ಆತನಿಗೆ ಅಥವಾ ಆ ವ್ಯಕ್ತಿಗೆ ತುಂಬ ಅನುಕೂಲಕರವಾದಂಥ ಸನ್ನಿವೇಶಗಳಿದೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿರ್ತಾರೆ, ಸಂತೋಷವಾಗಿರ್ತಾರೆ ಅನ್ನುವಂಥ ಒಂದು ಅರ್ಥ. ಹಾಗಾಗಿ ಈ ದಿನ ಶುಕ್ರನಿಂದ ಮನರಂಜನೆ, ಮನಸ್ಸಿಗೆ ಸಮಾಧಾನ ತರುವಂಥ ವಿದ್ಯಮಾನಗಳು ತುಂಬ ನಡೆಯುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:58 ಬೆಳಿಗ್ಗೆ 11:06 ಇನ್ನು ಸಂಜೆ 5:57 ರಾತ್ರಿ 7:05 ಹಾಗೆ ಮಧ್ಯರಾತ್ರಿ 12:16 ರಾತ್ರಿ 1:07 ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ಶುಕ್ರವಾರದ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ವಾರದಲ್ಲಿ ಈ ಒಂದು ದಿನ ಮಾತ್ರ ಶನಿ ಹೋರ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂಥದ್ದು. ಹಾಗಾಗಿ ಈ ದಿನ ಕಲ್ಲಿನ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ ಈ ದಿನ. ಇನ್ನು ಜಡ್ಜ್ಮೆಂಟ್ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ, ಸಮಾಧಾನ ಇರುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆರಂಭ ಆಗ್ಬೋದು, ನಿಧಾನವಾಗಿ ಪ್ರಗತಿಯಲ್ಲಿರ್ಬೋದು, ಫಲಿತಾಂಶ ಕೂಡ ನಿಧಾನ ಆಗ್ಬೋದು. ಆದರೆ ಅದು ತರುವಂತಹ ಫಲ ಏನಿದೆ ತುಂಬ ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:50 ಬೆಳಿಗ್ಗೆ 9:58 ಇನ್ನು ಅಪರಾಹ್ನ 4:48 ಸಂಜೆ 5:57 ಹಾಗೆ ರಾತ್ರಿ 11:24 ರಾತ್ರಿ 12:16 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರದಲ್ಲಿ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ಇರುವಂಥದ್ದು. ಹಾಗಾಗಿ ಕೆಲವರು ಈ ಹೋಟೆಲ್ ಉದ್ಯಮವನ್ನು ನಡೆಸುವಂಥವ್ರಿಗೂ ಕೂಡ ಚಂದ್ರ ಹೋರ ಬಹಳ ಚೆನ್ನಾಗಿದೆ, ಅನುಕೂಲ ಇದೆ. ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಚಂದ್ರ ಹೋರಾದಲ್ಲೇ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ, ಸ್ಥಿರವಾದ ಫಲಗಳು ಸಿಕ್ಕತ್ತೆ ಈ ದಿನ. ಹಾಗಾಗಿ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 8:50 ಇನ್ನು ಅಪರಾಹ್ನ 3:40 ಅಪರಾಹ್ನ 4:48 ಹಾಗೆ ರಾತ್ರಿ 10:32 ರಾತ್ರಿ 11:24 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ಆದಷ್ಟು ರವಿ ಹೋರಾದಲ್ಲಿ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ಹೊಸ ಪ್ರಯಾಣವನ್ನು ಆರಂಭ ಮಾಡಬೇಡಿ. ಜೊತೆಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ನಿಮಗೆ ಉತ್ತಮವಾದಂಥ ಫಲ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕಲ್ಲ. ಹಾಗಾಗಿ ಈ ಪ್ರಯತ್ನಗಳನ್ನು ಮುಂದೂಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:46 ಬೆಳಿಗ್ಗೆ 5:34 ಇನ್ನು ಮಧ್ಯಾಹ್ನ 12:15 ಮಧ್ಯಾಹ್ನ 1:23
ಹಾಗೆ ರಾತ್ರಿ 7:58 ರಾತ್ರಿ 8:49 ರವಿ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ, ಎಲ್ಲಿ ಲಾಭ ಇದೆ, ಎಲ್ಲಿ ಅನುಕೂಲ ಇದೆ, ಇದನ್ನು ನೋಡಿಕೊಂಡೇ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಪ್ರತಿನಿತ್ಯ ಆರಂಭ ಮಾಡಬೇಕು. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಕೆಲಸದಿಂದ ನೀವು ಯಾವ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಿದ್ದೀರೋ ಆ ಫಲಿತಾಂಶ ನಿಮಗೆ ಬಂದೇ ಬರುತ್ತೆ. ಏಕೆಂದ್ರೆ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಿರುವಂತಹ ಕೆಲಸ ಕಾರ್ಯಗಳಿಗೆ ಸೋಲು ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಪಂಚಾಂಗ ನಿಮ್ಮನ್ನು ಮುನ್ನಡೆಸುತ್ತೆ. ಇದರಿಂದ ಅಂದ್ರೆ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಅನುಕೂಲ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಶುಕ್ರವಾರ, ಜೊತೆಗೆ ಶ್ರವಣ ನಕ್ಷತ್ರ ಬೇರೆ. ಹಾಗಾಗಿ ಯಾವ ದಿನ ಶ್ರವಣ ನಕ್ಷತ್ರ ಮತ್ತೆ ಶುಕ್ರವಾರದ ಸಂಯೋಗ ಆಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ, ಬಹಳ ವಿಶೇಷವಾದಂತಹ ದಿನ. ನೀವು ಯಾವುದೇ ರೀತಿಯ ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ, ಹಾಗೆ ನಿಮ್ಮ ಒಂದು ಕಾರ್ಯಕ್ರಮಗಳು ಅಥವಾ ಶುಭ ಕಾರ್ಯಗಳು ಮನೆಯಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ನೀವು ಈ ದಿನ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತಹ ದಿನ. ಕೆಲವರು ಈ ಸಂದರ್ಭದಲ್ಲೂ ಕೂಡ ಅಂದರೆ ಅಧಿಕ ಜ್ಯೇಷ್ಠ ಮಾಸದಲ್ಲೂ ಕೂಡ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡುವಂಥವ್ರು ಇದ್ದಾರೆ. ತಮಿಳುನಾಡು ಕಡೆ ಈ ಒಂದು ಕಾರ್ಯಗಳು ಜಾಸ್ತಿ ನಡೆಯುವಂಥದ್ದು. ಹಾಗಾಗಿ ಈ ದಿನ ಕೂಡ ಶುಭ ಕಾರ್ಯಗಳನ್ನು ನಡೆಸಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಲಾಭಾಂಶ ಇರುವಂಥ ದಿನ, ಏಕೆಂದರೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ. ಹಾಗೆ ಈ ಸಂದರ್ಭದಲ್ಲೇ ನೀವು ನಿಮ್ಮ ಒಂದು ಉದ್ಯೋಗದಲ್ಲಾಗಲಿ ನಿಮ್ಮ ಕೆಲಸದಲ್ಲಾಗಲಿ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡುವಂಥವರು ಇದ್ದಾರೆ. ಇನ್ನು ಹೊಸದಾಗಿ ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ಜಾತಕದ ಪ್ರಕಾರ ನೀವು ಸರ್ಕಾರಿ ಉದ್ಯೋಗವನ್ನಾಗಲಿ ಖಾಸಗಿ ಉದ್ಯೋಗವನ್ನಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಒಂದು ಅಧಿಕಾರವನ್ನಾಗಲಿ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು, ಅದಕ್ಕೆ ಯಾವ ಯಾವ ಗ್ರಹಗಳು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದು ನಾವು ಉದ್ಯೋಗವನ್ನಾಗಲಿ ನಮ್ಮ ವೃತ್ತಿಯನ್ನಾಗಲಿ ನಮ್ಮ ವ್ಯಾಪಾರವನ್ನಾಗಲಿ ದಶಮ ಭಾವದಿಂದ ನೋಡಬೇಕಾಗತ್ತೆ. ಅಂದರೆ ನಮ್ಮ ಜನ್ಮಕುಂಡಲಿಯ 10ನೇ ಮನೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ಕೆಲಸಕ್ಕೆ, ನಮ್ಮ ವೃತ್ತಿಗೆ. ಇಲ್ಲಿ ದಶಮ ಭಾವ ಏನಿದೆ 10ನೇ ಮನೆ, ಇದು ಆಶೀರ್ವಾದವನ್ನು ಮಾಡುವಂಥದ್ದು. ವ್ಯಾಪಾರ, ಉದ್ಯೋಗ, ವೃತ್ತಿ ಜೀವನ, ಒಳ್ಳೆಯ ಆಸೆಗಳು, ಭಕ್ತಿ, ಪೂಜೆ, ಸಮಾಜ ಸೇವೆ, ಗೌರವ, ದೂರದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ಆಡಳಿತ ನಡೆಸುವಂಥದ್ದು, ಇನ್ನು ಪಿತೃಗಳಿಗೆ ಅಂತ್ಯ ಸಂಸ್ಕಾರ ಮಾಡುವಂಥ ಕರ್ಮ, ಇದೆಲ್ಲವನ್ನು ಸೂಚಿಸುವಂಥದ್ದು 10ನೇ ಭಾವ. ಹಾಗಾಗಿ ಈ ದಶಮ ಭಾವಕ್ಕೆ ಬುಧ ಕಾರಕ, ಇಲ್ಲಿ ಶನಿ ಕರ್ಮಕಾರಕ. ಅದಕ್ಕಾಗಿಯೇ ಈ ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ವೃತ್ತಿಗೆ ಶನಿ ಕರ್ಮಕಾರಕ ಅಂತ ಹೇಳಿನೇ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ, ನಮ್ಮ ಕರ್ಮವನ್ನು ನಾವು ಮುಂದುವರಿಸಿದಾಗ ನಮಗೆ ಬರುವಂಥ ಪ್ರತಿಫಲಗಳೇ ಬೇರೆ ರೀತಿಯಲ್ಲಿ ಇರುತ್ತೆ, ಅದರ ಲೆವೆಲ್ಲೇ ಬೇರೆ. ಹಾಗಾಗಿ ಇಲ್ಲಿ ದಶಮ ಭಾವಕ್ಕೆ ಬುಧ ಕಾರಕನಾದರೆ ಶನಿ ಕರ್ಮಕಾರಕನಾಗಿ ಇರ್ತಾನೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಉದ್ಯೋಗ ಸಿಕ್ಕತ್ತೆ ಅಥವಾ ಉದ್ಯೋಗ ಸಿಕ್ಕಿದ್ರೂ ಅಲ್ಲಿ ಒಂದು ಪದವಿ ಅನ್ನುವಂಥದ್ದಿದೆ. ಅಂದರೆ ಅಲ್ಲಿ ಆಡಳಿತಾತ್ಮಕವಾಗಿ ನಮಗೆ ಇರುವಂಥ ಪವರ್ ಏನು ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಇಲ್ಲಿ ವಿಶೇಷವಾಗಿ 12 ರಾಶಿಗಳಲ್ಲಿ ಶನಿ ಯಾವ ರಾಶಿಯಲ್ಲಿ ಸ್ಥಿತನೋ ಅದರಂತೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಇನ್ನು 4 ರೀತಿಯ ಉದ್ಯೋಗಗಳು ಇರುವಂಥದ್ದು. ಒಂದು ಬುದ್ಧಿ ಜ್ಞಾನದಂತೆ ಸಂಪಾದನೆ ಮಾಡುವಂಥದ್ದು, ಅಂದರೆ ಅವರು ಇಂಟೆಲಿಜೆನ್ಸನ್ನು ಉಪಯೋಗಿಸೇ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಉತ್ಪಾದನೆ ಮಾಡಲಿಕ್ಕೆ ಸರಿಯಾದಂಥ ಒಂದು ವೃತ್ತಿಯನ್ನು ಅವರು ಹೊಂದಿರುವಂಥದ್ದು, ಇದನ್ನೇ ಯೋಜನಾ ಶಕ್ತಿ ಅಂತ ಹೇಳಿ ಕರೀತಾರೆ. ಇನ್ನು 3ನೇದು ಸೇವಾ ವೃತ್ತಿ, ಸರ್ವಿಸ್ ಓರಿಯೆಂಟೇಷನ್ ಇರುವಂಥದ್ದು. 4ನೇದು ಸುಖದಾಯಕವಾದಂಥ ಒಂದು ವೃತ್ತಿ. ಹಾಗಾಗಿ ಈಗಲೇ ಹೇಳಿದಾಗೆ ಶನಿ ಯಾವ ರಾಶಿಯಲ್ಲಿ ಸ್ಥಿತನೋ ಅದರಂತೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ಮೇಷರಾಶಿ, ವೃಷಭ ರಾಶಿ ಮತ್ತು ಮಿಥುನ ರಾಶಿಗೆ ಜ್ಞಾನದಂತೆ ಸಂಪಾದನೆ ಆಗುವಂಥದ್ದು. ಇನ್ನು ಕರ್ಕಾಟಕ, ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ
ಉತ್ಪಾದನೆ ಮಾಡುವಂಥ ವೃತ್ತಿ ಸಿಕ್ಕತ್ತೆ. ಹಾಗೆ ತುಲಾ, ವೃಶ್ಚಿಕ ಮತ್ತು ಧನು ರಾಶಿಯವರಿಗೆ ಸೇವಾ ವೃತ್ತಿ ಸಿಕ್ಕುವಂಥದ್ದು. ಇನ್ನು ವಿಶೇಷವಾಗಿ ಮಕರ, ಕುಂಭ ಮತ್ತು ಮೀನ ರಾಶಿಯವರಿಗೆ ಸುಖದಾಯಕವಾದಂಥ ವೃತ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ನಾವು ಜನ್ಮ ಕುಂಡಲಿಯನ್ನು ನಿಷ್ಕರ್ಷೆ ಮಾಡುವಂಥ ಸಂದರ್ಭದಲ್ಲಿ ತಿಳಿಸುವಂತಹ ವಿಚಾರ ಇದು. ಇನ್ನು ಚರರಾಶಿಗಳಲ್ಲಿ ಬಹು ಗ್ರಹಗಳು ಸ್ಥಿತರಾಗಿದ್ದಾಗ ವೃತ್ತಿಯಲ್ಲಿ ತುಂಬ ಓಡಾಟ ಇರುತ್ತೆ, ಬದಲಾವಣೆ ಇರುತ್ತೆ. ಹಾಗಾಗಿ ಅವರು ಓಡಾಡಿಕೊಂಡೇ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಸ್ಥಿರ ರಾಶಿಯಲ್ಲಿ ಏನಾದರೂ ಬಹುಗ್ರಹಗಳು ಸ್ಥಿತರಾಗಿದ್ದರೆ ವ್ಯಕ್ತಿ ಸ್ಥಿರ ಪ್ರವೃತ್ತಿಯನ್ನು ಹೊಂದಿರ್ತಾನೆ. ಒಂದೇ ಕಡೆ ಕೆಲಸ ಮಾಡುವಂಥ ಇಚ್ಛೆ ಆ ವ್ಯಕ್ತಿಗೆ ಇರುತ್ತೆ. ಇನ್ನು ದ್ವಿಸ್ವಭಾವ ರಾಶಿಗಳಲ್ಲಿ ಅನೇಕ ಗ್ರಹಗಳಿದ್ದರೆ ಒಟ್ಟಿಗೆ 2-3 ಉದ್ಯೋಗಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಕೆಲವರಿಗೆ 2-3 ಮೂಲಗಳಿಂದ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಅವರ ರಾಶಿ ಒಂದಾ ಮಿಥುನ ಆಗಿರುತ್ತೆ, ಇಲ್ಲ ಕನ್ಯಾ ಆಗಿರುತ್ತೆ, ಇಲ್ಲ ಧನಸ್ಸಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಮೀನ ರಾಶಿ ಆಗಿರುತ್ತೆ. ಇದು ದ್ವಿಸ್ವಭಾವ ರಾಶಿಗಳಾಗಿರೋದ್ರಿಂದ 3-4 ಮೂಲಗಳಿಂದ ಅವರು ಆದಾಯವನ್ನು ಪಡ್ಕೊಳ್ಳುವಂಥದ್ದು ಇದೆ ನಿರಂತರವಾಗಿ. ಇನ್ನು ಉದ್ಯೋಗದ ಗುಣ ಹೇಗಿರುತ್ತೆ ಅಂತ ಹೇಳಿದ್ರೆ, ಉದ್ಯೋಗ ಸಾಧಾರಣವಾಗಿ ಉದ್ಯೋಗ ಕಾರಕನಾದಂತಹ ಶನಿ ಎಲ್ಲಿ ಸ್ಥಿತನಾಗ್ತಾನೋ ಆ ಒಂದು ರಾಶಿಯ ಅಧಿಪತಿಯಂತೆ ಇರುತ್ತೆ ಉದ್ಯೋಗದ ಗುಣ. ಇನ್ನು ಶನಿ ರವಿಯ ರಾಶಿಗಳಲ್ಲಿ ಸ್ಥಿತನಾಗಿದ್ದರೆ ಅಧಿಕಾರಯುತವಾದ ಸರ್ಕಾರಿ ವೃತ್ತಿಯನ್ನು ಮಾಡುವಂಥವನಿದ್ದಾನೆ. ಪವರ್ಫುಲ್ ಆಗಿರುವಂಥ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಅದು ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥವ್ರು. ಇನ್ನು ಶನಿ ಚಂದ್ರನ ರಾಶಿಯಲ್ಲಿದ್ದರೆ ಸ್ಥಿರವಿಲ್ಲದ ಉದ್ಯೋಗ ಇರುತ್ತೆ. ನೀರಿಗೆ ಸಂಬಂಧಪಟ್ಟಂತಹ ಸಂದರ್ಭಾನುಸಾರವಾಗಿ ವೃತ್ತಿಯಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ, ಅಥವಾ ಶನಿ ಚಂದ್ರ ರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಇನ್ನು ಶನಿ ಕುಜನ ರಾಶಿಯಲ್ಲಿದ್ದರೆ, ಇಲ್ಲಿ ಕುಜನ ರಾಶಿ ಅಂತ ಹೇಳಿದ್ರೆ ಮೇಷ ಮತ್ತು ವೃಶ್ಚಿಕ, ಅಲ್ಲೇನಾದರೂ ಶನಿ ಸ್ಥಿತನಾಗಿದ್ದರೆ ಅಲ್ಲಿ ಕಠಿಣವಾದ ಕೆಲಸಗಳನ್ನು ಮಾಡಬೇಕು. ದಕ್ಷ ಉದ್ಯೋಗ ಏನೋ ಸಿಕ್ಕತ್ತೆ, ಆದರೆ ಅದನ್ನು ಡಿಸ್ಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ಒತ್ತಡಗಳಿರುತ್ತೆ. ಉದಾಹರಣೆಗೆ ಈ ಪೊಲೀಸ್ ಇಲಾಖೆ. ಇನ್ನು ಈ ಶನಿ ಬುಧನ ರಾಶಿಯಲ್ಲಿ ಏನಾದರೂ ಇದ್ದರೆ, ಬುಧನ ರಾಶಿ ಅಂತ ಹೇಳಿದ್ರೆ ಅಲ್ಲಿ ಮಿಥುನ ಮತ್ತು ಕನ್ಯಾ, ಇಲ್ಲೇನಾದರೂ ಶನಿ ಇದ್ದರೆ ಅವರು ಮಾತಿಗೆ ಸಂಬಂಧಪಟ್ಟಂಥ ಉದ್ಯೋಗವನ್ನು ಪಡ್ಕೊಳ್ತಾರೆ. ಶ್ರಮವಿಲ್ಲದ ಉದ್ಯೋಗ, ಹೆಚ್ಚು ಶ್ರಮ ಪಡೋ ಅಗತ್ಯ ಇಲ್ಲ, ಮಾತು ಬಂದರೆ ಸಾಕು, ಬದುಕೊಳ್ತಾರೆ. ಅಂಥ ಒಂದು ಸಂದರ್ಭ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಬುಧನ ರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದಾಗ. ಇನ್ನು ಶನಿ ಗುರುವಿನ ರಾಶಿಯಲ್ಲಿ ಇದ್ದಂತಹ ಸಂದರ್ಭ, ಗುರುವಿನ ರಾಶಿಗಳು ಅಂತ ಹೇಳಿದ್ರೆ ಧನಸ್ಸು ಮತ್ತು ಮೀನ, ಇಲ್ಲಿ ಏನಾದರೂ ಶನಿ ಇದ್ದರೆ ಅಂಥವರು ಉಪಾಧ್ಯಾಯರಾಗಿಯೋ ಶಿಕ್ಷಕರಾಗಿಯೋ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಣದ ಸಂಬಂಧವಾಗಿ, ವೇದ ಮಂತ್ರಗಳ ಸಂಬಂಧವಾಗಿ ಅವರ ಉದ್ಯೋಗ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಹಣ ಅಂದ ಕೂಡಲೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಮಾತುಗಾರಿಕೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥದ್ದು ಇರ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಗುರುವಿನ ರಾಶಿಯಲ್ಲಿ ಏನಾದರೂ ಶನಿ ಇದ್ದರೆ ಅಂಥವರು ವೇದ ಮಂತ್ರಗಳ ಪಠಣವನ್ನು ಕಲ್ತ್ಕೊಳ್ಳುವಂಥದ್ದು, ಪಂಚಾಂಗವನ್ನು ಕಲ್ತ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಶನಿ ಏನಾದರೂ ಶುಕ್ರನ ಮನೆಯಲ್ಲಿದ್ದರೆ, ಶುಕ್ರನ ಮನೆ ಅಂತ ಹೇಳಿದ್ರೆ ಇಲ್ಲಿ ವೃಷಭ ಮತ್ತು ತುಲಾ, ಇಲ್ಲೇನಾದರೂ ಶನಿ ಸ್ಥಿತನಾಗಿದ್ದರೆ ಅಂಥವ್ರಿಗೆ ತುಂಬ ಉತ್ಸಾಹ ಇರುತ್ತೆ, ತುಂಬ ಸಂತೋಷ ಇರುತ್ತೆ. ಅದರಲ್ಲೂ ಮನೆಯಲ್ಲಿಯೇ ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳುವಂಥ ಮಾರ್ಗಗಳು ಇಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸಂದರ್ಭ ಏನಿದೆ ಇದರಲ್ಲಿ ಯಾರ್ಯಾರಿಗೆ ಶುಕ್ರ ದಶೆ ನಡೀತಾ ಇದೆ ಅಂಥವ್ರಿಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಇನ್ನು ಶನಿಯ ರಾಶಿಯಲ್ಲಿಯೇ ಸ್ಥಿತನಾಗಿದ್ದರೆ ಕಾರ್ಮಿಕ ಸೇವೆಯನ್ನು ಮಾಡುವಂಥದ್ದು, ಗಣಿಗಾರಿಕೆ, ಕೂಲಿ ಪ್ರವೃತ್ತಿ ಮಾಡುವಂಥದ್ದು, ಕಾರ್ಖಾನೆಗಳಲ್ಲಿ ದುಡಿಯುವಂಥದ್ದು ಇತ್ಯಾದಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಶನಿಯ ಸ್ವಂತ ರಾಶಿಗಳು ಅಂತ ಹೇಳಿದ್ರೆ ಮಕರ ರಾಶಿ ಮತ್ತು ಕುಂಭ ರಾಶಿ, ಇಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಅಂಥವರು ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಸೇವಾ ಪ್ರವೃತ್ತಿಯವರಾಗಿರ್ತಾರೆ. ಗಣಿಗಳಲ್ಲಿ ಕೆಲಸ ಮಾಡುವಂಥವ್ರು, ಕೂಲಿ ವೃತ್ತಿಯನ್ನು ಮಾಡುವಂಥವ್ರು, ಕಾರ್ಖಾನೆಗಳಲ್ಲಿ ದುಡಿಯುವಂಥವ್ರು, ಅಥವಾ ದಿನಗೂಲಿ ನೌಕರರು ಈ ಶನಿ ಏನಾದರೂ ಶನಿಯ ರಾಶಿಯಲ್ಲೇ ಇರುವಂಥವ್ರು. ಇವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವರಿಗೆ ಒಂದು ಮುಖ್ಯವಾದಂತಹ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ತುಂಬ ಪ್ರಯತ್ನ ಪಟ್ಟಾಗ ಮಾತ್ರ ಅದನ್ನು ತಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ವೃತ್ತಿಯಲ್ಲಿ 3 ಬಗೆಯ ವೃತ್ತಿಗಳನ್ನು ನೋಡುವಂಥದ್ದಿದೆ. ಅದರಲ್ಲಿ ಒಂದು ಅಡ್ವೈಸರಿ ಗ್ರೂಪಲ್ಲಿರುವಂತಹ ವೃತ್ತಿ, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಗ್ರೂಪಲ್ಲಿರುವಂಥದ್ದು, ಮತ್ತು 3ನೇದು ಸರ್ವಿಸ್ ಓರಿಯೆಂಟೆಡ್ ಆಗಿರುವಂಥ ವೃತ್ತಿ. ಇಲ್ಲಿ ಅಡ್ವೈಸರಿ ಗ್ರೂಪ್ನಲ್ಲಿ ಅಂದರೆ ಸಲಹೆಯನ್ನು ಕೊಡುವಂಥ ಒಂದು ಗ್ರೂಪ್ ಇದು. ಹಾಗೆ
ಸಲಹೆ ಕೊಡುವುದರ ಜೊತೆಗೆ ಸಂದರ್ಭಾನುಸಾರವಾಗಿ ನೀವು ಅಂಥ ಕೆಲಸಗಳನ್ನು ನೀವೇ ಮಾಡಲಿಕ್ಕೂ ಕೂಡ ಸಿದ್ಧರಾಗಿರಬೇಕು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಡ್ವೈಸರಿ ಗ್ರೂಪ್ನಲ್ಲಿ ನೀವು ಇರ್ತೀರಿ. ಇಲ್ಲಿ ಶುಕ್ರ, ಗುರು, ಕುಜ ಮತ್ತು ಬುಧ ಈ 4 ಗ್ರಹಗಳು ಸಲಹೆಯನ್ನು ನೀಡುವಂಥ ಗ್ರಹಗಳು. ಇನ್ನು ನಮ್ಮ ವೃತ್ತಿಯಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಅಡ್ಮಿನಿಸ್ಟ್ರೇಟಿವ್ ಗ್ರೂಪಲ್ಲಿ ಇರುವಂಥದ್ದು, ಆಡಳಿತಾತ್ಮಕವಾದಂಥ ಒಂದು ಗುಂಪು ಅದು. ಹಾಗಾಗಿ ಇಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥವರು ರವಿ, ಚಂದ್ರ, ಕುಜ ಮತ್ತು ಗುರು ಈ ರಾಶಿಗಳಿಂದ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು 3ನೇದು ಸೇವಾ ವೃತ್ತಿ. ಇಲ್ಲಿ ಸೇವಾ ವೃತ್ತಿಗೆ ಕಾರಕ ಅಂತ ಹೇಳಿದ್ರೆ ಶನಿ, ನಂತರದಲ್ಲಿ ಕುಜ, ನಂತರ ಬುಧ ಮತ್ತು ಶುಕ್ರ ಈ ಸೇವಾ ವೃತ್ತಿಗೆ ಬರುವಂಥವ್ರು. ಹಾಗಾಗಿ ದೊಡ್ಡವರು ಯಾವ ಹೆಜ್ಜೆಯನ್ನು ಇಡ್ತಾರೋ ಉಳಿದವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅನ್ನುವಂಥ ವಿಚಾರ ಈ ದಿನ ಸ್ಪಷ್ಟವಾಗುತ್ತೆ. ಇನ್ನು ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಕಾರಕ ಗ್ರಹಗಳು ಯಾರು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಇಲ್ಲಿ ಉದ್ಯೋಗಕ್ಕೆ ಶನಿ ಕಾರಕ. ಇಲ್ಲಿ ಶನಿ 2, 6, 10 ಮತ್ತು 11ನೇ ಭಾವಗಳು ಬಹಳ ವಿಶೇಷವಾದಂಥ ಒಂದು ಸಂದರ್ಭವನ್ನು ತರುತ್ತೆ. ಇದು ಉದ್ಯೋಗದ ಭಾವಗಳು ಅಂತಲೇ ಇದನ್ನು ಕರೆಯುವಂಥದ್ದು. ಇನ್ನು ವ್ಯಾಪಾರಕ್ಕೆ ಬುಧ ಕಾರಕ. ಇಲ್ಲಿ ಬುಧ ಅಂತ ಹೇಳಿದ್ರೆ 2, 7, 10 ಮತ್ತು 11ನೇ ಭಾವಗಳು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಭಾವಗಳು. ಇಲ್ಲಿ ಬಹಳ ಮುಖ್ಯವಾಗಿ ವ್ಯಾಪಾರಸ್ಥರು ಗಮನಿಸಬೇಕಾಗಿರುವಂಥದ್ದು ನಿಮ್ಮ ಜಾತಕದಲ್ಲಿ ಬುಧನನ್ನು ಬಲಿಷ್ಠಗೊಳಿಸ್ಕೊಳ್ಬೇಕು, ಸ್ಟ್ರೆಂಥನ್ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ. ಇನ್ನು ಶನಿ ಮತ್ತು ಬುಧರು ಬಲಾಢ್ಯರಾಗಿದ್ದರೆ 2 ಆದಾಯಗಳನ್ನು ಕಾಣುವಂಥವ್ರು ಇವರು. ಹಾಗಾಗಿ ಒಬ್ಬರಿಗೆ ಉದ್ಯೋಗ, ಇನ್ನೊಂದು ಅಡಿಷನಲ್ ಜಾಬ್ ಅನ್ನುವಂಥದ್ದೇನಿದೆ ಅದರಿಂದ ಹೆಚ್ಚು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ. ಇನ್ನು ರಾಜಕೀಯದಲ್ಲಿ ಬಲಾಢ್ಯರಾಗಿರುವಂಥವ್ರಿಗೆ ಲಗ್ನ ಬಲವಾಗಿರಬೇಕು. ಹಾಗಾಗಿ ರಾಜಕೀಯದಲ್ಲಿದ್ದಾರೆ ಅಂದರೆ ಲಗ್ನನೇ ಬಹಳ ಮುಖ್ಯ. ಹಾಗೆ 5ನೇ ಭಾವ, 6ನೇ ಭಾವ, 8ನೇ ಭಾವ ಮತ್ತು 9, 10, 11ನೇ ಭಾವಗಳು ಬಹಳ ವಿಶೇಷವಾಗಿ ಜಾತಕದ ಕುಂಡಲಿಯಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಉದ್ಯೋಗದ ಸ್ಥಿತಿಗತಿ ಹೇಗೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಲಗ್ನದ ಸ್ಥಿತಿ. ಲಗ್ನ ಚೆನ್ನಾಗಿದ್ದರೆ ಉದ್ಯೋಗ ಕೂಡ ಚೆನ್ನಾಗಿರುತ್ತೆ. ಲಗ್ನ ಬಲಹೀನವಾಗಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ 4ನೇ ಮನೆ ಜಾತಕದಲ್ಲಿ ಸುಖ ಸ್ಥಾನ, 5ನೇ ಮನೆ ಜ್ಞಾನ ಸಂಪಾದನೆ ಆಗುವಂಥದ್ದು, 9ನೇ ಮನೆ ನಮ್ಮ ಅದೃಷ್ಟವನ್ನು ತಿಳಿಸುತ್ತೆ. ಹಾಗೆ 10ನೇ ಮನೆ ಉದ್ಯೋಗ ಸ್ಥಾನವನ್ನು ತಿಳಿಸುವಂಥದ್ದು. ಈ ಉದ್ಯೋಗದ ಸ್ಥಿತಿಗತಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಈ 4, 5, 9 ಮತ್ತು 10ನೇ ಭಾವಗಳು ಸುಸ್ಥಿತಿಯಲ್ಲಿ ಇದ್ದಾಗ ವೃತ್ತಿಯಲ್ಲಿ ಯಾವ ತೊಂದರೆಗಳು ಕೂಡ ಕಂಡುಬರಲ್ಲ. ಜೊತೆಗೆ ಉದ್ಯೋಗ ಬದಲಾವಣೆ ಆಗುವಂತಹ ಸಂದರ್ಭ 3, 5, 9ನೇ ಭಾವಗಳನ್ನು ನೋಡಬೇಕಾಗತ್ತೆ. ಇನ್ನು ನಾವು ನಾಳಿನ ಸಂಚಿಕೆಯಲ್ಲಿ ಉನ್ನತ ಅಧಿಕಾರ ಯೋಗ ಯಾರಿಗಿರುತ್ತೆ, ಯಾರಿಗೆ ಸಾಧಾರಣವಾದಂಥ ಉದ್ಯೋಗ ಸಿಕ್ಕತ್ತೆ, ಇನ್ನು ಕೆಲವರು ಕಡಿಮೆ ದರ್ಜೆಯ ಉದ್ಯೋಗಕ್ಕೆ ಸೆಟ್ಲ್ ಆಗಬೇಕಾಗತ್ತೆ, ಇನ್ನು ಕೆಲವರಂತೂ ಸ್ವತಂತ್ರ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಇನ್ನು ಕೆಲವರು ಪಾಲುದಾರಿಕೆ ಉದ್ಯೋಗದಲ್ಲಿ ಇರುವಂಥವ್ರು ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಯಾವ ರೀತಿಯಲ್ಲಿ ಇಲ್ಲಿ 10ನೇ ಭಾವ ಸಮರ್ಪಕವಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಶ್ರಮದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ವಿಶೇಷವಾದಂತಹ ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ದಿನ. ನೀವು ಯಾವ ರೀತಿಯಲ್ಲಿ ಕಂಫರ್ಟನ್ನು ಬಯಸ್ತೀರೋ ಅದೇ ರೀತಿಯಲ್ಲಿ ನಿಮಗೆ ವೃತ್ತಿ ಈ ದಿನ ಪ್ರಾಪ್ತಿಯಾಗುತ್ತೆ. ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ, ಅದರಲ್ಲೂ ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥದ್ದು, ನಿಮಗಾಗಿ ಕೆಲವೊಂದು ಆಹ್ವಾನಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯವಹಾರದಲ್ಲಿ ಇದ್ದಂಥ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ತಾನಾಗಿ ನಿವಾರಣೆಯಾಗುತ್ತೆ. ಹಾಗಾಗಿ ಸಮಸ್ಯೆಗಳನ್ನು ಈ ದಿನ ನೀವು ನಿವಾರಣೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ಕಾಲವೇ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಈ ದಿನ ನಿರುದ್ಯೋಗಿಗಳು ವಿಶೇಷವಾಗಿ ನಿಮಗೆ ಸಿಕ್ಕಂತಹ ಸದವಕಾಶವನ್ನು ಬಳಸ್ಕೊಳ್ಬೇಕು. ಆಪರ್ಚುನಿಟೀಸ್ ಅನ್ನುವಂಥದ್ದು ಕೆಲವೇ ಸಂದರ್ಭಗಳಲ್ಲಿ ಬರುತ್ತೆ. ಅದರಲ್ಲಿ ಈ ದಿನ ಕೂಡ ಅಂಥ ಒಂದು ಸಂದರ್ಭವನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಒಂದು ಸ್ವಪ್ರಯೋಜನಕ್ಕಾಗಿ, ನಿಮ್ಮ ಸ್ವಂತಕ್ಕಾಗಿ ಕೆಲವೊಂದು ವಿಶೇಷವಾದಂಥ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ನಿಮಗೆ ಕಷ್ಟಗಳು ಪಾಠವನ್ನು ಕಲಿಸಿದೆ.
ಆದರೆ ನಂಬಿಕೆಗಳಿದೆಯಲ್ಲ ಅದು ಸದಾ ಶಕ್ತಿಯನ್ನು ತುಂಬುವಂಥದ್ದು. ಹಾಗಾಗಿ ನಂಬಿಕೆಯಿಂದ ನಿಷ್ಠೆಯಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೀತಾ ಇರುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿನೇ ಈ ದಿನ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಏಕೆಂದರೆ ಒಂದು ಕೆಲಸಕ್ಕೆ ನೀವು ಹಾಕುವಂಥ ಎಫರ್ಟ್ಗೆ ತಕ್ಕಂತಹ ಫಲ ಸಿಕ್ಕಲ್ಲ. ಇದರಿಂದ ನಿಮಗೆ ಆ ಕೆಲಸದಲ್ಲೇ ಬೇಸರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಆಸಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಆ ಲೆವೆಲ್ಗೆ ಈ ದಿನ ನಿಮ್ಮ ಮನಸ್ಥಿತಿ ಇರಬಾರ್ದು. ಹಾಗಾಗಿ ಸಣ್ಣ ಪುಟ್ಟ ಸೋಲುಗಳನ್ನು ಒಪ್ಕೊಳ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ಸೋಲು ಆದಾಗ ಅದು ಯಾವುದಕ್ಕಾಗಿ ಆಯಿತು, ಎಲ್ಲಿ ಎಡವಿದ್ದೇವೆ, ಎಲ್ಲಿ ದಾರಿ ತಪ್ಪಿತು ಅನ್ನುವಂಥ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ. ಇದು ಆತ್ಮದ ವಿಮರ್ಶೆ, ಇದು ಸ್ವಂತದ ವಿಮರ್ಶೆ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು. ಇದು ಈ ದಿನ ಜರೂರಾಗಿ ಆಗಬೇಕಾಗಿರುವಂಥದ್ದು. ಇನ್ನು ಈ ದಿನ ಮನೆಯಲ್ಲಿ ಕೆಲವರ ನಡವಳಿಕೆ ಏನಿದೆ ಅದು ನಿಮಗೆ ತುಂಬ ಕಿರಿಕಿರಿಯನ್ನು ತರುವಂಥದ್ದು, ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಕೆಲವರು ಮನೆಯಿಂದ ಹೊರಗೆ ಹೆಚ್ಚು ಸಮಯ ಕಳೆಯುವಂಥ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರುವಂಥದ್ದು ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳು ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಅಲ್ಲೂ ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಇದರಿಂದ ನಿಮ್ಮ ಒಂದು ವ್ಯವಸ್ಥೆಯ ಪರಿಸ್ಥಿತಿ ಅಸ್ತವ್ಯಸ್ತವಾಗುವಂಥದ್ದು ಆಗತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಆತುರದ ನಿರ್ಧಾರಗಳನ್ನು ಮಾತ್ರ ಕೈಗೊಳ್ಳಬೇಡಿ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆಗಳು ಉಂಟಾದಾಗ ನೀವು ಬೇರೆಯವರನ್ನು ದೋಷಾರೋಪಣೆ ಮಾಡುವಂಥದ್ದು ಒಳ್ಳೆಯದಲ್ಲ. ಏಕೆಂದರೆ ನಿಮ್ಮ ಒಂದು ಸ್ಥಿತಿಗೆ ಬೇರೆಯವರು ಎಷ್ಟು ಕಾರಣರೋ ನೀವು ಕೂಡ ಅಷ್ಟೇ ಕಾರಣರಾಗಿರ್ತೀರಿ. ಹಾಗಾಗಿ ನಿಮ್ಮ ಬಗ್ಗೆ ಈ ದಿನ ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಹಣದ ಕೊರತೆ ಉಂಟಾದಾಗ ಸಂಪಾದನೆಗೆ ಹೊಸ ದಾರಿಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಒಂದು ದಾರಿ ವರ್ಕೌಟ್ ಆಗಲಿಲ್ಲ ಅಂದರೆ ಮತ್ತೊಂದು ದಾರಿಯನ್ನು ಹುಡುಕುವಂಥದ್ದು, ಇದನ್ನೇ ಸ್ಟ್ರಾಟಜಿ ಅಂತ ಹೇಳಿ ಕರೆಯುವಂಥದ್ದು. ಅಂಥ ಒಂದು ಪ್ರಯತ್ನ ಈ ದಿನ ನಿಮ್ಮ ವೈಯಕ್ತಿಕ ಮಟ್ಟದಲ್ಲೂ ಕೂಡ ನಡೆಯುವಂಥದ್ದಿದೆ. ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಯೋಜನೆಗಳು, ನಿಮ್ಮ ಭಾವನೆಗಳು ಈ ದಿನ ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ತರುತ್ತೆ. ನೀವು ಒಳ್ಳೆಯ ಆಶಾ ಭಾವನೆಯನ್ನು ಇಟ್ಟುಕೊಂಡೇ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಆ ಫಲಿತಾಂಶ ಮಾತ್ರ ಈ ದಿನ ನಿಮಗೆ ವ್ಯತಿರಿಕ್ತವಾಗಿ ನಿರಾಶೆಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಸಿಕ್ಕಲ್ಲ. ಅಲ್ಲೂ ಕೂಡ ನಿಮಗೆ ಮೋಸ, ಅಲ್ಲೂ ದ್ರೋಹ, ಅಲ್ಲೂ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಕೂಡ ನಿಮಗೆ ತುಂಬ ನಿರಾಶೆಯನ್ನು ತರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಯಾವುದನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಯಾವುದರಿಂದಲೂ ಕೂಡ ಈ ದಿನ ಏನೋ ನನಗೆ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ಹುಚ್ಚು ಭರವಸೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿ ಇರಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಪ್ರಯಾಣ, ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ. ವಾಹನದಿಂದ ಕೂಡ ಈ ದಿನ ನೀವು ಹೆಚ್ಚು ಖರ್ಚು ವೆಚ್ಚಕ್ಕೆ ಸಿದ್ಧರಾಗಬೇಕಾಗತ್ತೆ. ಸ್ವಲ್ಪ ಪೂರ್ವ ಸಿದ್ಧತೆ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಕೆಲಸದ ಹೊರೆ ಜಾಸ್ತಿ ಆಗುವಂಥದ್ದು ಇದೆ. ಇಲ್ಲೂ ಕೂಡ ಕೆಲಸದ ಬಗ್ಗೆ ಆಸಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಇದು ಒಂದು ಕಾರಣ. ಜೊತೆಗೆ ದೀರ್ಘಾವಧಿಯಲ್ಲಿ ಆಗ್ತಾ ಇರುವಂಥ ಒಂದು ಸೋಲು, ಹಿನ್ನಡೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ
ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿ ಬರುವಂಥ ಅವಕಾಶ, ಅಲ್ಲಿ ನಿಮ್ಮಲ್ಲಿರುವಂಥ ಒಂದು ಶಕ್ತಿ, ನಿಮ್ಮ ಒಂದು ವೀಕ್ನೆಸ್ಸು, ದೌರ್ಬಲ್ಯ ಏನೇನಿದೆ ಇದನ್ನು ಕಂಡು ಹಿಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಜೊತೆಗೆ ಈ ದಿನ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೂ ಕೂಡ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ವಿಶೇಷವಾದಂಥ ಒಂದು ಫಲ, ಸಂತೋಷ. ಹಾಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಕೈಗೂಡುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ನೀವು ದುಡಿದು ಸಂಪಾದನೆ ಮಾಡಿ ಉಳಿತಾಯ ಮಾಡಿರುವಂಥ ಹಣ ಈ ದಿನ ಸದ್ಬಳಕೆ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ನಿಮ್ಮ ಗುರಿ, ನಿಮ್ಮ ಉದ್ದೇಶಗಳು ಈಡೇರುವಂಥದ್ದು ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮವಾದಂಥ ಅವಕಾಶ ಇದೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲೂ ಕೂಡ ಲಾಭ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ನೀವು ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಪ್ರಯಾಣ ನಿಮಗೆ ಉತ್ತಮವಾದಂಥ ಫಲವನ್ನು ತರೋದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಇನ್ನು ಈ ದಿನ ಕುಟುಂಬದೊಳಗೆ ಕೆಲವು ಪ್ರಮುಖವಾದಂಥ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬರುತ್ತೆ. ಅಲ್ಲಿ ಮಾತ್ರ ಸ್ವಲ್ಪ ಸಹನೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಹೆಚ್ಚು ಆಸಕ್ತಿ ಇರುತ್ತೆ. ಪ್ರೀತಿಯ ಜೀವನ, ವೈವಾಹಿಕ ಜೀವನ, ಆ ಬದುಕು ನಿಮಗೆ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಒಂದೊಂದಾಗಿ ಸಮಸ್ಯೆಗಳು ನಿಮ್ಮ ಹೆಗಲೇರ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ. ಆದರೆ ಆ ಸುಖ, ಆ ಒಂದು ಪ್ರೀತಿ, ಅದರ ಒಂದು ಗುಂಗಿನಲ್ಲೇ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿರುದ್ಯೋಗಿಗಳು ಈ ದಿನ ಸಿಕ್ಕಂತಹ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಹಿರಿಯರ ಆಶೀರ್ವಾದ, ಬಹುಮುಖ್ಯವಾಗಿ ಅವರ ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ಶತ್ರುಸ್ಥಾನ, ಋಣಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳ ಒಂದು ಕಾಟ ತುಂಬ ಕಡಿಮೆ ಆಗುತ್ತೆ. ಅವರು ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿ ಅಡ್ಡಿಯನ್ನು ಉಂಟು ಮಾಡಲ್ಲ. ಹಾಗೆ ಈ ದಿನ ವ್ಯವಹಾರಗಳು ನಿಮಗೆ ತೃಪ್ತಿಕರವಾಗಿ ನಡೀತಾ ಇರೋದರಿಂದ ಒಂದರ ಜೊತೆಗೆ ಮತ್ತೊಂದು ವ್ಯವಹಾರಗಳನ್ನು ಕೂಡ ಈ ದಿನ ಪ್ರಾರಂಭ ಮಾಡುವಂಥ ಸೂಚನೆಗಳು ಇದೆ, ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಅನಿರೀಕ್ಷಿತವಾದಂಥ ಸಹಾಯವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಮನೆಯ ಹೊರಗೆ ನಿಮ್ಮ ಸ್ನೇಹಿತರಿಂದ ಉತ್ತಮವಾದಂಥ ಒಂದು ವಾತಾವರಣ, ಉತ್ಸಾಹದ ವಾತಾವರಣ ಇರುತ್ತೆ. ಇನ್ನು ಹೊಸ ವ್ಯವಹಾರಗಳಲ್ಲಿ ನೀವು ನಿರೀಕ್ಷಿಸಿದಂತಹ ಒಂದು ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಅಪ್ರಯತ್ನಪೂರ್ವಕವಾಗಿಯೇ ಕಾರ್ಯಸಿದ್ಧಿ ಉಂಟಾಗುವಂಥ ಯೋಗ ನಿಮಗಿದೆ. ಒಳ್ಳೆಯ ಯೋಗ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ಈ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ಕೆಲವೊಂದು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು, ಅದನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಆ ಒಂದು ಸ್ಟ್ರಾಟಜಿಯನ್ನು ನೀವು ಬದಲಾವಣೆ ಮಾಡಿಕೊಂಡು ಹೊಸದಾಗಿ ಕಾರ್ಯ ಆರಂಭ ಮಾಡುವಂಥ ಒಂದು ಪ್ರಯತ್ನ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆತ್ಮವಿಶ್ವಾಸದಿಂದಲೇ ಕೆಲಸಗಳು ಸಿದ್ಧಿಸುವಂಥದ್ದು ನಿಮಗೆ. ಆದರೆ ಅದೇ ಆತ್ಮವಿಶ್ವಾಸ ಅತಿರೇಕಕ್ಕೆ ಹೋಗಬಾರ್ದು, ಅಲ್ಲಿ ಕೇಡುಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಾಗ್ಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ, ಒಂದಲ್ಲ 2 ಸಲ ಯೋಚನೆ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮ.
ಅದಕ್ಕಾಗಿ ಈ ದಿನ ಸ್ವಲ್ಪ ತಾಳ್ಮೆ ಇರಲಿ, ಸಹನೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಇರುತ್ತೆ. ಕೆಲವು ಕಡೆ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದಲೇ ಕೆಲಸಗಳನ್ನು ನೀವು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದ ನಿಮ್ಮ ವ್ಯವಹಾರಗಳ ಕಡೆ ನಿಮ್ಮ ಗಮನ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ಊಟದ ಸಮಯದಲ್ಲಾಗಲಿ ವ್ಯವಹಾರದ ಸಮಯದಲ್ಲಾಗಲಿ ಪಕ್ಕದ ತಟ್ಟೆಯನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ತಟ್ಟೆಯಲ್ಲಿರುವಂತಹ ಪದಾರ್ಥಗಳೇನಿದೆ ಅದು ನಿಮಗೆ ಸಿಕ್ಕಿರುವಷ್ಟು ಯೋಗ, ಅದನ್ನು ನೀವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿಗದಂತಹ ಒಂದು ವಿಚಾರಕ್ಕೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಭಗವಂತ ಕೊಟ್ಟಿರುವಂಥದ್ದನ್ನೇ ಸರಿಯಾಗಿ ರೂಢಿಸ್ಕೊಳ್ಳಿ, ಅದನ್ನೇ ಉತ್ತೇಜನ ಮಾಡಿಕೊಳ್ಳಿ, ಅಷ್ಟೇ ಸಾಕು ನಿಮಗೆ. ಹಾಗಾಗಿ ಇರುವಂಥ ಒಂದು ವಿಚಾರದಲ್ಲೇ ತೃಪ್ತಿ ಪಡುವಂಥ ಒಂದು ಪ್ರವೃತ್ತಿಯನ್ನು ಬಳಸ್ಕೊಳ್ಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಆರೋಗ್ಯ ಸಮಸ್ಯೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ, ಇದರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಕುಟುಂಬ ಸದಸ್ಯರ ವರ್ತನೆ, ಅವರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ, ಆಶ್ಚರ್ಯವನ್ನು ತರುವಂಥದ್ದು. ಮೊನ್ನೆಯವರೆಗೂ ಕೂಡ ಸರಿಯಾಗಿದ್ದಂಥ ವ್ಯಕ್ತಿ ಈ ದಿನ ಹೀಗೇಕೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂಥದ್ದು ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಕಲಿಗಾಲದ ಮಹಿಮೆ. ಈ ದಿನ ಇದ್ದಂತಹ ಸ್ವಭಾವ ನಾಳೆಯ ದಿನ ಇರಲ್ಲ. ಅಲ್ಲಿ ಏನೋ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ, ಅಲ್ಲಿ ಏನೋ ಒಂದು ಕಲಿಯ ಮಹಿಮೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ಪ್ರಭಾವ, ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಅಥವಾ ಬೇರೆಯವರನ್ನು ನೋಡಿ ಅನುಕರಣೆ ಮಾಡುವಂಥ ಒಂದು ಪ್ರಪಂಚದಲ್ಲಿ ಯಾರು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ದೊಡ್ಡ ಅನುಭವ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಇದು ಒಂದು ದೊಡ್ಡ ಪಾಠ ಇದು. ಹಾಗಾಗಿ ಈ ದಿನ ಯಾವುದಕ್ಕೂ ಕೂಡ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಯಾವುದಾಗತ್ತೋ ಅದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಭಾವನೆಯಿಂದ ಇರಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಮಧ್ಯಮ ಫಲಗಳು ಇರುವಂಥದ್ದು, ಮಿಶ್ರ ಫಲಗಳು ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ, ಆದರೆ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಈ ದಿನ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನದಲ್ಲಿ ಸಾಮಾಜಿಕ ಸ್ಥಾನದಲ್ಲೂ ಕೂಡ ಉತ್ತಮವಾದಂಥ ಒಂದು ಪ್ರಗತಿ ಏನೋ ಇದೆ, ಆದರೆ ಸ್ಥಾನವನ್ನು ಉಳಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ನಿಮ್ಮಿಂದ ಕೆಲವೊಂದು ಗೊತ್ತಿಲ್ಲದೆ ಅನಾಚಾರಗಳು ಆಗಬಹುದು, ನಿಮ್ಮ ಕುಟುಂಬದವರಿಂದ ಆಗಬಹುದು, ನಿಮ್ಮ ಮಕ್ಕಳಿಂದ ಆಗಬಹುದು. ಹಾಗಾಗಿ ಆ ಒಂದು ಸ್ಥಾನವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ ಆಗುತ್ತೆ. ಅಂಥ ಒಂದು ಅನುಭವ ಈ ದಿನ ನಿಮಗೆ ಆಗುವಂಥದ್ದು. ಹಾಗಾಗಿ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಒಂದು ಗೆಳೆತನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ತುಂಬ ಸುಲಭ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು, ಅದನ್ನು ಮೇಂಟೈನ್ ಮಾಡುವಂಥದ್ದು ಎಷ್ಟು ಕೆಲಸ, ಎಷ್ಟು ಕಷ್ಟದ ಒಂದು ಕೆಲಸ ಅನ್ನುವಂಥದ್ದು ನಿಮಗೆ ಈ ದಿನ ಅನುಭವಕ್ಕೆ ಬರುತ್ತೆ. ಇನ್ನು ಈ ದಿನ ಹೊರಗೆ, ಮನೆಯಿಂದ ಹೊರಗೆ ಹೆಚ್ಚು ಉತ್ಸಾಹದಿಂದ ಇರ್ತೀರಿ, ಆದರೆ ಮನೆಯ ಒಳಗೆ ಸ್ವಲ್ಪ ಮಂಕು ಬಡಿದವರಂತೆ ಇರ್ತೀರಿ. ಹಾಗಾಗಿ ಈ ದಿನ ನಿಮಗೆ ದ್ವಂದ್ವ ಸ್ವಭಾವ ಏನಿದೆ ಇದನ್ನು ಮ್ಯಾನೇಜ್ ಮಾಡುವಂಥದ್ದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಇರುವಂಥ ಸಂದರ್ಭ. ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚು ಮಾರ್ಗದರ್ಶನ ಇಲ್ಲ, ಸಹೋದ್ಯೋಗಿಗಳಿಂದ ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಒಂಟಿಯಾಗಿ ಏಕಾಂಗಿಯಾಗಿಯೇ ಕೆಲವೊಂದು ಸಂದರ್ಭಗಳನ್ನು ನೀವು ನಿಭಾಯಿಸಬೇಕಾಗತ್ತೆ. ಅದಕ್ಕಾಗಿ ಈ ದಿನ ಇರುವಂಥ ತಾಳ್ಮೆ ಏನಿದೆ ಅದನ್ನು ಈ ದಿನ ವೃದ್ಧಿಸಿಕೊಳ್ಳುವಂಥ ಅಗತ್ಯತೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಬಂಧಿಕರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ
ಬೇರೆ ಬೇರೆ ವಿಚಾರಗಳತ್ತ ಗಮನ ಕೊಟ್ಟಾಗ, ಮನಸ್ಸು ಆ ಕಡೆ ಇದ್ದಾಗ ನಿಮಗೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಈ ದಿನ ಕಷ್ಟ ಆಗುತ್ತೆ. ಅದಕ್ಕಾಗಿ ಒಂದು ಕ್ವಾಲಿಟಿ ರಿಸಲ್ಟ್ ಅನ್ನುವಂಥದ್ದು ಬರಲ್ಲ. ಈ ಎಲ್ಲ ವಿದ್ಯಮಾನಗಳು ಕೂಡ ಒಂದು ರೀತಿಯಲ್ಲಿ ಚೈನ್ ರಿಯಾಕ್ಷನ್ ಇದ್ದಾಗೆ, ಒಂದರ ಹಿಂದೆ ಮತ್ತೊಂದು ಇರೋ ರೀತಿಯಲ್ಲಿ. ಹಾಗಾಗಿನೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ. ಏನು ಬರುತ್ತೋ ಅದನ್ನು ಅನುಭವಿಸಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಜಯಶೀಲರಾಗ್ತೀರಿ. ಇನ್ನು ಈ ದಿನ ಮನೆಯಲ್ಲಿ ಒಂದು ಉತ್ಸಾಹದ ವಾತಾವರಣ ಇರುತ್ತೆ. ನಿಮ್ಮ ಕೆಲಸಕ್ಕೆ ನಿಮಗೆ ತುಂಬ ಸಪೋರ್ಟ್ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಮೀರಿದಂಥ ಒಂದು ಕೆಲಸ ಕೂಡ ಸಿಕ್ಕುವಂಥದ್ದು. ಅದು ಉದ್ಯೋಗ, ಅದು ವೃತ್ತಿ, ಅದು ನಿಮ್ಮ ಹವ್ಯಾಸ. ಇದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಕ್ಕುವಂಥ ಸಾಧ್ಯತೆ ಇರುತ್ತೆ. ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸುವಂಥ ಒಂದು ಧೈರ್ಯ ಚೆನ್ನಾಗಿದೆ. ಇನ್ನು ಈ ದಿನ ಮಾತುಗಾರಿಕೆಯಲ್ಲಿರುವಂಥ ವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಮಾತು ಎಷ್ಟು ಶಾರ್ಪ್ ಆಗಿದೆ, ಎಷ್ಟು ನಿಖರವಾಗಿದೆ, ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಯಾವುದೇ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದನ್ನು ಮಾತಿನ ಮೂಲಕ ನಿಮ್ಮದಾಗಿಸ್ಕೊಳ್ತೀರಿ. ಹಾಗಾಗಿ ಮಾತಿನಲ್ಲಿ ಪ್ರವೀಣರಾಗಿದ್ದೀರಿ. ಮಾತಿನಿಂದಲೇ ಈ ದಿನ ಹೆಚ್ಚು ಲಾಭಗಳು, ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ. ಅದಕ್ಕಾಗಿ ನೀವು ಕುಟುಂಬಸ್ಥರ ಜೊತೆಯಲ್ಲಿ ಇದ್ದು ಅವರನ್ನು ಕೂಡ ಈ ತೀರ್ಮಾನಕ್ಕೆ ಬದ್ಧರಾಗಿರುವಂತೆ ನೋಡಿಕೊಂಡು ಮುಂದುವರಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರು ಅಥವಾ ಅನುಭವಸ್ಥರು ಇವರ ಮಾತುಗಳನ್ನು ಅಥವಾ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಇದು ವಾಕ್ಸ್ಥಾನ. ಅಲ್ಲಿ ಚಂದ್ರ ಇದ್ದಾಗ ನಿಮಗೆ ಮಿಶ್ರ ಫಲಗಳು ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆ ಇದೆ. ಲೆಕ್ಕಾಚಾರವೇ ಇರಲ್ಲ, ಆ ರೀತಿಯ ಖರ್ಚುಗಳು ಈ ದಿನ ಸಂಭವಿಸುವಂಥದ್ದು ಇದೆ. ಹಾಗೆ ಈ ದಿನ ಪ್ರಮುಖವಾಗಿರುವಂಥ ವಿಚಾರಗಳು, ಇದನ್ನು ಈ ದಿನ ನೀವು ಬಹಳ ಸ್ಪಷ್ಟವಾಗಿ ವಿಚಾರಗಳನ್ನು ಹೊಂದುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಆಲೋಚನೆಗಳಲ್ಲೂ ಕೂಡ ನಿಮಗೆ ಒಂದು ಸ್ಥಿರತೆ ಅನ್ನುವಂಥದ್ದಿರಲ್ಲ. ಒಂದು ಡೆಫಿನೆಟ್ ಆಗಿ ಇದೇ ರೀತಿಯಲ್ಲಿ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಸಂಕಲ್ಪ ಕೂಡ ಇರಲ್ಲ. ಹೇಗೆ ಬಂದರೆ ಹಾಗೆ, ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆಗೆ ತೂರಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದರಿಂದ ನಿಮ್ಮ ಉದ್ದೇಶಿತವಾದಂಥ ಗುರಿ ಈಡೇರಲ್ಲ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಧಾನವಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಪ್ರಾಸೆಸ್ ತುಂಬ ನಿಧಾನ. ಆದ್ದರಿಂದ ತಾಳ್ಮೆಗೆಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಪ್ರಮುಖವಾದಂಥ ವಿಚಾರಗಳೇನಿದೆ ಅದನ್ನು ಆದಷ್ಟು ತ್ವರಿತವಾಗಿ ಬಹಳ ಬೇಗ ಒಂದು ಫಲಿತಾಂಶ ಸಿಕ್ಕುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಡೆಸುವಂಥ ಒಂದು ಮಾತುಕತೆ ಫಲಪ್ರದವಾಗುತ್ತೆ. ಅಲ್ಲಿ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಅಂಥ ಒಂದು ಪ್ರಯತ್ನ ಏನಿದೆ ಅದು ಕಾರ್ಯಕಾರಣ ಸಂಬಂಧವನ್ನು ಹೇಳುವಂಥ ಪ್ರಯತ್ನ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಒಂದು ಕಾರ್ಯ ಇದೆ. ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಕಾರಣಗಳು ಇದೆ. ಆ ಕಾರಣಗಳಿಂದ ಬರುವಂಥ ಒಂದು ಫಲಿತಾಂಶಗಳು ನಮಗೆ ಸರಿ ಇಲ್ಲ ಅಂದರೆ ಅದಕ್ಕೆ ತಕ್ಕಂಥ ಪರಿಹಾರಗಳು, ಹೀಗೆ ಒಂದಕ್ಕೊಂದು ಪೂರಕವಾಗಿರುವಂಥ ರೀತಿಯಲ್ಲಿ ಕೆಲಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಈ ದಿನ ಆತುರದ ನಿರ್ಧಾರಗಳಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಕೂಡ ಇದೆ. ಸ್ವಲ್ಪ ಜಾಗ್ರತೆ.
ಇನ್ನು ಋಣಾತ್ಮಕ ಭಾವ ಏನಿದೆ, ಈ ನೆಗೆಟಿವ್ ಥಾಟ್ಸ್ ಏನಿದೆ, ಅದನ್ನು ಈ ದಿನ ನೀವು ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಂತೋಷ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳು ನನ್ನದು ಅನ್ನುವಂಥ ಒಂದು ಭಾವ ನಿಮಗೆ ಮೂಡುವಂಥದ್ದು, ಈ ಓನರ್ಶಿಪ್ ಅನ್ನುವಂಥದ್ದು, ಸೆನ್ಸ್ ಆಫ್ ಓನರ್ಶಿಪ್ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವೈಖರಿಯನ್ನು, ನಿಮ್ಮ ಒಂದು ಕೆಲಸದಲ್ಲಿರುವಂಥ ಇನ್ವಾಲ್ವ್ಮೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಪ್ರೂವ್ ಮಾಡುವಂಥ ಸಂದರ್ಭ ಕೂಡ ಇದೆ. ಇನ್ನು ಆದಾಯದಲ್ಲಿ ಪ್ರಗತಿ ಇದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಪ್ರಗತಿದಾಯಕವಾಗಿರುತ್ತೆ. ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಪ್ರೋಗ್ರೆಸ್ ಇದೆ. ನಿಮ್ಮ ಶ್ರಮದ ಒಂದು ಹಿನ್ನೆಲೆ, ಅದಕ್ಕೆ ಸಿಕ್ಕಂತಹ ಬೆಲೆ, ನಿಮ್ಮ ಮುಖದಲ್ಲಿ ಕಾಣುವಂಥ ಒಂದು ಮಂದಹಾಸ, ಇದೆಲ್ಲವೂ ಕೂಡ ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ಹೇಳುವಂಥದ್ದು. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ತೊಂದರೆ ಉಂಟಾದಾಗ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ವಿವೇಚನೆ ಕೂಡ ಚೆನ್ನಾಗಿದೆ. ಹಾಗಾಗಿ ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮನ್ನು ಎಷ್ಟೋ ಸಮಸ್ಯೆಗಳಿಂದ ಪಾರು ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಒಂದು ಮಾರ್ಗೋಪಾಯ ಹೊಳೆಯುತ್ತೆ. ಅದಕ್ಕಾಗಿಯೇ ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲಕರವಾಗಿರುವಂಥದ್ದು ನಿಮ್ಮ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಇದನ್ನು ಇಟ್ಕೊಂಡ್ರೆ ಧೈರ್ಯವಾಗಿ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಯಾವುದೇ ಒಂದು ಒತ್ತಡ ಬರಲಿ, ಯಾವುದೇ ರೀತಿಯಲ್ಲಿ ನಿಮಗೆ ಕೆಲಸ ಮಾಡದಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಮೀರಿ ಕೆಲಸ ಮಾಡುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಕಾಣದ ಶಕ್ತಿ ನಿಮ್ಮನ್ನು ಹರಿಸ್ತಾ ಇದೆ, ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದೆ. ಅಂಥ ಒಂದು ಶಕ್ತಿಗೆ ವಿಶೇಷವಾಗಿ ಈ ದಿನ ನೀವು ಗೌರವ ಕೊಡಬೇಕು, ಹಾಗೆ ಸ್ಮರಣೆ ಮಾಡಿಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಕೂಡ ಈ ದಿನ ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ಕೈಗೊಂಡರೂ ಕೂಡ ತುಂಬ ಜಾಣತನದಿಂದಲೇ ಇರಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮಗೆ ನಷ್ಟಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲೇ ನಿಮಗೆ ತೊಂದರೆಗಳಾಗುವಂಥದ್ದು. ಹಾಗಾಗಿ ಎಷ್ಟು ಸ್ಮಾರ್ಟಾಗಿ ಮಾತಾಡ್ತೀರೋ ಅಷ್ಟೇ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಸ್ವಲ್ಪ ಒತ್ತಡಗಳಿರುತ್ತೆ. ಎಲ್ಲ ಒಂದು ಕಡೆ ಈ ಮಾನ ಅವಮಾನದ ಪ್ರಶ್ನೆ ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಹೊಸ ಅವಕಾಶಗಳು ಈ ದಿನ ಎದುರಾಗುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆದರೆ ಅದನ್ನು ಯಾವುದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತೀರಿ ಅದರ ಮೇಲೆ ಈ ದಿನ ನಿಮ್ಮ ಸಕ್ಸಸ್ ನಿಂತಿರುವಂಥದ್ದು. ಅವರನ್ನು ಅತಿಯಾಗಿ ನಂಬಿದ್ರೆ ಈ ದಿನ ನಿಮ್ಮ ಕೆಲಸಗಳು ಹಿನ್ನಡೆಯನ್ನು ಅನುಭವಿಸುತ್ತೆ, ನಷ್ಟ ಉಂಟಾಗುತ್ತೆ. ಹಾಗೆ ನಂಬದೇ ಇದ್ದರೆ ಬರುವಂಥ ಅವಕಾಶಗಳಿಂದ ವಂಚಿತರಾಗ್ತೀರಿ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ವಿರೋಧಿಗಳಿಗೆ ಒಂದು ರೀತಿಯಲ್ಲಿ ಹೊಸ ಉತ್ಸಾಹ ಸಿಕ್ಕಂತೆ. ಏಕೆಂದರೆ ನಿಮ್ಮ ದೌರ್ಬಲ್ಯ ಅವರಿಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಅವರಿಗೆ ಸಕ್ಸಸ್ ಇದೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಹೇಳ್ಕೊಳ್ಬೇಡಿ. ನಿಮ್ಮ ಮುಂದಿನ ಯೋಜನೆಗಳನ್ನು, ನಿಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಕೂಡ ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಹಾಗಾಗಿ ಕೆಲಸ ಆದಮೇಲೆ ಅದರ ಒಂದು ಪ್ರಭಾವದಿಂದ ತಾನಾಗಿ ಗೊತ್ತಾಗುತ್ತೆ. ಆದರೆ ಕೆಲಸಕ್ಕೆ ಮೊದಲು ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಡಿ. ಎಲೆ ಮರೆ ಕಾಯಿಯಂತೆ ಇದ್ದು ಜೀವನದಲ್ಲಿ ಒಂದು ಸಾಧನೆ ಮಾಡುವಂಥ ಪ್ರಯತ್ನ ಮಾಡಿ. ಅವಕಾಶಗಳಿದೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.
ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ, ವಿಶೇಷವಾದಂಥ ಪ್ರಗತಿ, ಜೊತೆಗೆ ಪ್ರಮುಖ ವ್ಯಕ್ತಿಗಳ ಭೇಟಿ, ಅವರೊಂದಿಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಚರ್ಚೆ, ಒಂದು ಒಳ್ಳೆಯ ತೀರ್ಮಾನವನ್ನು ಫಾಲೋ ಅಪ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ನಿಮ್ಮ ಸಕ್ಸಸ್ಗೆ ಬೇಕಾದಂಥ ಮೆಟ್ಟಿಲುಗಳದು. ಹಾಗಾಗಿ ಒಂದೊಂದೆಲೆ ಮೆಟ್ಟಲನ್ನು ಏರ್ತಾನೆ ಈ ದಿನ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ನೀಡೋದ್ರಿಂದ ಕೆಲಸಗಳಲ್ಲಿ ಉತ್ಸಾಹ ಇದೆ, ಕಾನ್ಫಿಡೆನ್ಸ್ ಇದೆ. ಹಾಗೆ ಎಂಥದ್ದೇ ಕಷ್ಟದ ಕೆಲಸ ಆದರೂ ಕೂಡ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಕೆಲಸದಲ್ಲಿ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಅವರ ಬೆಂಬಲನೇ ಈ ದಿನ ನಿಮಗೆ ಶ್ರೀರಕ್ಷೆಯಾಗಿ ಇರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕೆಲವೊಂದು ಗುರಿ ಸಾಧನೆಯ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ನೋವಾಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ನೋಡಿಕೊಂಡು ಮುಂದುವರಿಯುವಂಥ ಒಂದು ಚಾಣಾಕ್ಷತನ ಇದೆ. ಹಾಗಾಗಿ ಈ ದಿನ ತುಂಬ ಸೆನ್ಸಿಟಿವ್ ಆಗಿರ್ತೀರಿ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಅನ್ನುವಂಥದ್ದು ಈ ದಿನ ನಿಮಗೆ ಅಕ್ಷರಶಃ ಗೊತ್ತಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲಕರವಾದಂಥ ಒಂದು ವಾತಾವರಣ ಕೂಡ ಇದೆ. ಮನೆಯ ಒಳಗಿದೆ, ಮನೆಯ ಹೊರಗಿದೆ, ಇದನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ವ್ಯವಧಾನ ಇದೆ. ಹಾಗಾಗಿ ಬಹಳ ಸಂಯಮದಿಂದಲೇ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ತುಂಬ ಮೆಚೂರ್ಡ್ ಆಗಿರ್ತೀರಿ, ಅಂದರೆ ಬಹಳ ಪ್ರಬುದ್ಧರಾಗಿರುವಂಥ ಒಂದು ನಡತೆ ನಿಮ್ಮದಾಗಿರುತ್ತೆ ಈ ದಿನ. ಅದಕ್ಕಾಗಿಯೇ ಈ ದಿನ ಎಂಥದ್ದೇ ಸಂದರ್ಭಗಳು ಬರಲಿ, ಕಷ್ಟಗಳು ಬರಲಿ, ಅದನ್ನು ನಿಭಾಯಿಸುವಂಥ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಒಂದು ಆಲೋಚನೆ, ಒಂದು ಶಕ್ತಿ, ಅಂತಃಶಕ್ತಿ ನಿಮ್ಮಲ್ಲಿರುತ್ತೆ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು ನಿಮ್ಮ ಮನೆ ದೇವರ, ನಿಮ್ಮ ಕುಲದೇವರ ಅನುಗ್ರಹ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.